ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೆ ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹ್ಯಾಪಿ ವಾರ ಶುಕ್ರವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಓಂ ನಮ ಶ್ರೀ ಬ್ರಹ್ಮಾಂಡೇಶ್ವರಾಯ ನಮಃ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಂತಂದ್ರೆ ನಮ್ಮ ತಂದೆ ತಾಯಿಯನ್ನ ನೆನೆಬೇಕು ಮತ್ತು ಭೂತಾಯಿ ಮತ್ತು ವಿಶ್ವವನ್ನು ಒಮ್ಮೆ ನೆನೆದು ಧನ್ಯವಾದಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮಗಳನ್ನು ಶುರು ಮಾಡಬೇಕು ಸ್ನೇಹಿತರೆ. ಆದ್ದರಿಂದ ನಾವು ಈಗ ಎಲ್ಲರೂ ನಮಸ್ಕಾರ ಮಾಡಿದ್ದೀವಿ ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತ ನಾವು ಮಾತಾಡ್ತಾ ಇದ್ದೇವೆ ಅಂದರೆ ಧ್ಯಾನ ಸ್ನೇಹಿತರೆ. ಧ್ಯಾನ ಮತ್ತು ಧ್ಯಾನದಿಂದ ನಮಗಾಗುವ ಬೆನಿಫಿಟ್ಸ್ಗಳು, ಅದರ ಉಪಯೋಗಗಳು. ನಾವು ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಮಗೆ ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಮೆದುಳು ಚುರುಕಾಗುತ್ತೆ ಮತ್ತು ನಾವು ಮಾಡೋ ಎಲ್ಲ ಕೆಲಸಗಳಲ್ಲೂ ನಮಗೆ ನೆಮ್ಮದಿ, ಸುಖ, ಶಾಂತಿಯನ್ನು ನಾವು ಕಾಣಬಹುದು ಸ್ನೇಹಿತರೆ. ಪ್ರತಿನಿತ್ಯ ಚೈತನ್ಯದಿಂದ ನಾವು ಇರ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಧ್ಯಾನದಲ್ಲಿ ಪ್ರಾರ್ಥನೆಯನ್ನು ಶುರು ಮಾಡೋಣ ಸ್ನೇಹಿತರೆ. ನಾವು ಧ್ಯಾನದಲ್ಲಿ ಪ್ರಾರ್ಥನೆಯನ್ನು ಶುರು ಮಾಡುವಾಗ ನಾವು ಫಸ್ಟು ನಮ್ಮ ಸೊಂಟವನ್ನು ನೇರವಾಗಿ ಹಿಡಿದುಕೊಳ್ಳಬೇಕು ಮತ್ತು ನಿಮಗೆ ಯಾವ ಥರ ಬೇಕೋ ಆ ಥರ ಆರಾಮಾಗಿ ಸುಖಾಸನದಲ್ಲೋ ಆರಾಮದಾಯಕದಲ್ಲಿ ಈ ಥರ ಕುಳಿತುಕೋಬೇಕು ಸ್ನೇಹಿತರೆ. ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ನಾನು ನಿಮಗೆ ಪ್ರತಿ ಸಾರಿ ಹೇಳೋಗೆ ನಾನು ಈಗೂ ಹೇಳ್ತೇನೆ ನಿಮಗೆ, ನಾವು ಒಂದು ಧ್ಯಾನ ಮ್ಯಾಟು ಅಥವಾ ಒಳ್ಳೆಯ ಒಂದು ಬಟ್ಟೆ ಬೆಡ್ಶೀಟನ್ನು ನಾವು ಹಾಕ್ಕೋಬೇಕು ಸ್ನೇಹಿತರೆ. ಹಾಗೆ ನಾವು ಕೆಳಗಡೆ ಭೂಮಿ ಮೇಲೆ ಅಥವಾ ಮನೆಯಲ್ಲೇ ಕೂತ್ಕೊಂಡು ಮಾಡಬಾರ್ದು. ಯಾಕೆಂತಂದರೆ ಸ್ನೇಹಿತರೆ, ನಾವು ಕೂತ್ಕೊಳ್ಳೋ ಜಾಗ ಭೂಮಿ ಮೇಲೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅಂತ ಹೇಳ್ಬಿಟ್ಟು ಎರಡು ಇರ್ತಾವಲ್ಲ. ನಕಾರಾತ್ಮಕ ಜಾಸ್ತಿ ಇರ್ತವೆ, ಅಂದರೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇರ್ತವೆ. ಅದರಿಂದ ನಾವು ಒಂದು ಈ ಥರ ಮ್ಯಾಟ್ ಹಾಕ್ಕೋಬೇಕು, ಮೆಡಿಟೇಷನ್ ಮ್ಯಾಟ್ ಹಾಕ್ಕೋಬೇಕು, ಇಲ್ಲ ಒಂದು ಬಟ್ಟೆ ಬೆಡ್ಶೀಟ್ ಥರದ್ದು ನಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನಾವು ಕೆಳಗಡೆ ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡು ನಾವು ಧ್ಯಾನ ಮಾಡತಕ್ಕಂಥದ್ದು ಸ್ನೇಹಿತರೆ. ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವು ಬೆಳಗ್ಗೆ ಬೇಗ ಎದ್ದು, ನೀವು 5 ಗಂಟೆಯಿಂದ ಇದ್ದರೆ ಒಳ್ಳೆಯದು ಸ್ನೇಹಿತರೆ. ಆಮೇಲೆ ಇದನ್ನು ಧ್ಯಾನ ನಮಗೆ ಜಾಸ್ತಿ ಲಭಿಸಬೇಕು, ಧ್ಯಾನದಿಂದ ನಮಗೆ ಅನುಕೂಲ ಆಗಬೇಕು. ಆಮೇಲೆ ಈ ಧ್ಯಾನ ಅನ್ನೋದು ಒಂದು ಗುಪ್ತ ವಿಚಾರವಾಗಿದೆ ಸ್ನೇಹಿತರೆ. ಯಾಕೆಂತಂದರೆ ಆಗಿನ ಕಾಲದಲ್ಲಿ ಧ್ಯಾನವನ್ನು ಮಾಡಬೇಕಂತಂದರೆ ಅವರು ಜಾಗವನ್ನು ಬಹಳ ಹುಡುಕ್ತಾ ಇದ್ದಾರೆ. ಯಾಕೆಂತಂದರೆ ಎಲ್ಲಿ ಅವರಿಗೂ ನೆಮ್ಮದಿ ಸಿಗುತ್ತೋ, ಎಲ್ಲಿ ಅವರಿಗೂ ಏನು ತೊಂದರೆಗಳಿಲ್ವೋ, ಡಿಸ್ಟರ್ಬೆನ್ಸ್ ಇಲ್ವೋ ಆ ಥರ ಜಾಗದಲ್ಲಿ ಹುಡುಕ್ಬಿಟ್ಟು ಅವರು ಗುಪ್ತ ವಿಚಾರವಾಗಿ ಮಾಡತಕ್ಕಂಥದ್ದು ಆಗ್ತಿದ್ದಂಥ ಸ್ನೇಹಿತರೆ. ಆದರೆ ಇವತ್ತಿನ ದಿನದಲ್ಲಿ ನಾವು ಅದನ್ನು ಮಾಡ್ತಾ ಇಲ್ಲ. ಅದರಿಂದ ನನ್ನ ಕಡೆಯಿಂದ ನಿಮಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನಾವು ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ಇದರಲ್ಲಿ ಸಿಗೋತಕ್ಕಂಥ ಪ್ರತಿ ಒಂದು ಅಂಶಗಳನ್ನು ನಾನು ನಿಮ್ಮ ಮುಂದೆ ಪ್ರತಿನಿತ್ಯ ನಿಮಗೆ ಹೊಸ ಹೊಸ ವಿಚಾರಗಳನ್ನು ನಾನು ತರ್ತಾ ಇರ್ತೀನಿ ಸ್ನೇಹಿತರೆ ನಿಮಗೋಸ್ಕರ. ಸೊ ಬನ್ನಿ, ಈಗ ಮೊದಲು ನಾವು ಮ್ಯಾಟ್ ತಗೊಳ್ತೀವ. ನಾವು ಧ್ಯಾನವನ್ನು ಮಾಡಬೇಕಂದ್ರೆ ನೋಡಿ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಮಗೆ ಬಹಳ ಅಂದರೆ ಬಹಳ ಅನುಕೂಲಕಾರಿಯಾಗಿರುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಮಾಡಬೇಕು ಸ್ನೇಹಿತರೆ. ಸೊ ಬೆಳಗಿನ ಜಾವ ಎದ್ದು ನಮ್ಮ ಕಾರ್ಯಕ್ರಮನ ಮುಗಿಸಿ ನಾವು ಸ್ನಾನ ಗೀನ ಮಾಡಿಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ನಾವು ನಾಷ್ಟ ಮತ್ತೊಂದು ಟೀ, ಕಾಫಿ, ಹಾಲು ಕುಡಿಯೋರು ಅದನ್ನು ಯಾವುದು ಕುಡಿಬಾರ್ದು. ಒಂದು 10ರಿಂದ 15 ನಿಮಿಷದ ಮುಂಚೆ ನೀವೇನಾದರೂ 1 ಗ್ಲಾಸ್ ನೀರನ್ನು ಕುಡಿದು ನಂತರ ಧ್ಯಾನವನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ಮಾಡತಕ್ಕಂಥ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ, ಇದು ಧ್ಯಾನ ಅನ್ನೋದು ನಾವು ಬೆಳಗಿನ ಜಾವದಲ್ಲೇ ಮಾಡತಕ್ಕಂಥದ್ದು ಸ್ನೇಹಿತರೆ. ಮತ್ತು ಧ್ಯಾನ ನಮಗೆ ಸ್ವಲ್ಪ ನಾವು ಧ್ಯಾನ ಮಾಡೋಕ್ಕೆ ಏನೋ ನಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ನಮಗೆ ಮನಸ್ಸು ಅದಕ್ಕೆ ಅಂಟ್ಕೊಳ್ಳೋ ತನಕ ನಾವು ಸ್ವಲ್ಪ ಕಷ್ಟ ಅನ್ಕೋಬೋದು. ಆದರೆ ನಮಗೆ ಇದರಿಂದ ಬಹಳ ಅಂದರೆ ಬಹಳ ರಹಸ್ಯಗಳು ಇದರಲ್ಲಿ ಅಡಗಿದ್ದಾವೆ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಧ್ಯಾನ ಮಾಡೋಣ ಮತ್ತು ನಮ್ಮ ಜೀವನವನ್ನು ಸಂತೋಷಗೊಳಿಸೋಣ ಸ್ನೇಹಿತರೆ. ಬನ್ನಿ ನಾವು ಪ್ರಾರ್ಥನೆ ಶುರು ಮಾಡೋಣ ಮತ್ತು ಹೀಗೆ ಮುಂದುವರ್ಸೋಣಂತೆ. ನೋಡಿ ಸ್ನೇಹಿತರೆ, ಸೊಂಟವನ್ನು ನೇರವಾಗಿ ಇಟ್ಕೊಂಡು ಆರಾಮದಾಯಕವಾಗಿ ಕುಳಿತುಕೊಂಡು ಈಗ ನಾವು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಈ ಥರ ಕುಳಿತುಕೊಳ್ಳಿ. ನಿಮಗೆ ಕಾಲು ಮಡಚಕ್ಕಾಗಲ್ಲ ಆ ಥರ ಅನ್ನೋರು, ಮಂಡಿ ನೋವು
ಆ ಥರ ಇದೆ ಅನ್ನೋರು ನೀವು ಆರಾಮಾಗಿ ಚೇರ್ ಮೇಲೆ ಕುಳಿತುಕೊಂಡು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಸೊಂಟ ಯಾವುದು ನೇರವಾಗಿ ಆಗಲ್ಲ, ಈ ಥರ ಬಗ್ಗಕ್ಕೆ ಹಾಕಲ್ಲ ಅನ್ನೋರು ಹಿಂದ್ಗಡೆ ಒಂದು ದಿಂಬು ಯಾವ್ದಾರ ಸಪೋರ್ಟ್ ತಗೊಂಡು ಆರಾಮಾಗಿ ಈ ಥರ ಕುಳಿತುಕೊಂಡು ನಿಧಾನವಾಗಿ ಉಸಿರಿನ ಮೇಲೆ ಧ್ಯಾನ ಇಡತಕ್ಕಂಥದ್ದನ್ನು ನೀವು ಅಭ್ಯಾಸವನ್ನು ಮಾಡಿ ಸ್ನೇಹಿತರೆ. ಬನ್ನಿ ಈಗ ಶುರು ಮಾಡೋಣ. ಮೊದಲನೇದಾಗಿ ಓಂಕಾರ. ನಿಧಾನವಾಗಿ ಒಂದು ಉಸಿರು ಬಿಡಿ. ಓ ಈಗ ಕೈಯನ್ನು ರಿಲೀಸ್ ಮಾಡಿ, ಒಮ್ಮೆ ಕೈಯನ್ನು ಒರೆಸಿ, ಕಣ್ಣ ಮೇಲೆ ಮಾಡಿ, ಕಣ್ಣನ್ನು ನಿಧಾನ ಒರೆಸಿ, ಕಣ್ಣನ್ನು ಕರೆಯಿರಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಒಂದು ಉಸಿರನ್ನು ತಗೋಬೇಕು. ಸೊ ಇದಾಯಿತು ಸ್ನೇಹಿತರೆ, ನಾವು ಓಂಕಾರ ಮಾಡಿದ್ವಿ. ಓಂಕಾರ ಆದಮೇಲೆ ಅಂದರೆ ನೋಡಿ, ನಾವು ಓಂ ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ಕೆಳಭಾಗ ಅಂದರೆ ನೋಡಿ ಸ್ನೇಹಿತರೆ, ಎಲ್ಲ ಭಾಗಗಳನ್ನು ಸ್ಪರ್ಶಿಸುತ್ತೆ. ಮತ್ತು ನಾವು ಮಾಡೋ ಓಂಕಾರ ನಮಗೆ ನಮ್ಮ ಉಸಿರಾಟಕ್ಕೆ ಅದನ್ನು ವ್ಯಾಯಾಮವನ್ನು ಮಾಡಿಸುತ್ತೆ ಸ್ನೇಹಿತರೆ. ಸೊ ಅದರಿಂದ ನಮಗೆ ಜೀರ್ಣಕ್ರಿಯೆ ಆಗಿರ್ಬೋದು, ಎಲ್ಲ ಭಾಗಗಳು, ಹೊಟ್ಟೆ ಭಾಗಗಳು ಎಲ್ಲಕ್ಕೆ ಸ್ಪರ್ಶ ಹೋಗ್ಬಿಟ್ಟು ಎಲ್ಲ ಅಂಗಗಳನ್ನು ಸ್ವಚ್ಛ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಈಗ ನಾವು ಓಂಕಾರ ಆಯಿತು, ಭ್ರಮರಿಯನ್ನು ಮಾಡೋಣ. ಭ್ರಮರಿ ನೋಡಿ, ಈ ಥರ ಬೆರಳನ್ನು ಇಟ್ಕೊಂಡು 3 ಬೆರಳನ್ನು ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಇನ್ನೊಂದು ಬೆರಳನ್ನು ಅದರ ಮೇಲೆ ಮುಚ್ಕೊಳ್ಳಿ ಸ್ನೇಹಿತರೆ. ಈ ಥರ ಇದು ಶಂಖಮುದ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಥರ ಮಾಡಿಕೊಂಡು ನೀವು ಆರಾಮಾಗಿ ಮಾಡಿಸ್ತಾನೆ ಸ್ನೇಹಿತರೆ. ನೋಡಿ, ಓಂಕಾರದಿಂದ ನಮಗೆ ಆಗುವ ಉಪಯೋಗಗಳಾಯಿತು. ಮತ್ತು ಇದರಿಂದ ಅಂತೂ ನಮಗೆ ಅಂದರೆ ನಕಾರಾತ್ಮಕ ಶಕ್ತಿ ಅನ್ನೋದನ್ನ ಇದೆಲ್ಲ ತೊಲಗಿಸುತ್ತೆ ಸ್ನೇಹಿತರೆ. ನಮ್ಮ ತಲೆಯಿಂದ ಅದನ್ನ ನೆಗೆಟಿವ್ ಎನರ್ಜಿಗಳನ್ನು ಎಲ್ಲವನ್ನು ತೆಗೆದಾಗುತ್ತೆ ಇದು ಮಾಡೋದ್ರಿಂದ. ಬನ್ನಿ ಸ್ನೇಹಿತರೆ, ಮಾಡೋಣ. ಮೂಗಿನಿಂದ ಉಸಿರಾಡಬೇಕು.
ಈಗ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ ಕೈಯನ್ನು ಒರೆಸ್ಕೊಳ್ಳಿ ಮತ್ತು ನಿಮ್ಮ ಕಣ್ಣಿನ ಮೇಲೆ ತಗೊಂಡು ನಿಧಾನವಾಗಿ ಕಣ್ಣು ಒರೆಸಿ ಕಣ್ಣನ್ನು ತೆಗೆಯಿರಿ. ಸೊ ಇದು ಆಗುತ್ತೆ ಸ್ನೇಹಿತರೆ ಭ್ರಮರಿ. ಸೊ ಭ್ರಮರಿಯನ್ನು ನಾವು ಮಾಡುವಾಗ ಉಸಿರನ್ನು ತಗೊಳ್ಳುವಾಗ ನಾವು ಇದನ್ನು ಈ ಥರ ಇಟ್ಕೋಬೇಕು ಮತ್ತು ನಾವು ನಿಧಾನವಾಗಿ ಉಸಿರನ್ನು ಬಿಡುವಾಗ ರಿಲ್ಯಾಕ್ಸ್ ಆಗಿ ಇದನ್ನು ಬಿಡಬೇಕು. ಅದರಿಂದ ನಮಗೆ ನಮ್ಮ ತಲೆಯಲ್ಲಿರೋ ನೆಗೆಟಿವ್ ಥಾಟ್ಸ್ಗಳನ್ನೆಲ್ಲ ಡಿಲೀಟ್ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ನಾವು ಧ್ಯಾನ ಎಂದರೇನಂತ ಬಿಟ್ಟು ಹೇಳುವಾಗ ಧ್ಯಾನ ಎಂದರೆ ಏನು ಅಂದರೆ ನಮಗೆಲ್ಲರಿಗೂ ಬರತಕ್ಕಂಥದ್ದು ಧ್ಯಾನ ಅಂದರೆ ಒಂದು ಸಾಮಾನ್ಯ ಒಂದು ಪ್ರಶ್ನೆ ಎಲ್ಲರಿಗೂ ಆಗುತ್ತೆ ಸ್ನೇಹಿತರೆ. ಆದರೆ ಧ್ಯಾನ ಇದರ ಅರ್ಥ ವಿಶಾಲವಾದದ್ದು ಸ್ನೇಹಿತರೆ. ಯಾಕೆಂತಂದರೆ ಧ್ಯಾನ ಅಂತಂದರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಕಡೆ ಮಾಡತಕ್ಕಂಥದ್ದು ಸ್ನೇಹಿತರೆ. ಇದನ್ನೇ ನಾವು ಧ್ಯಾನ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ನಮ್ಮ ಮನಸ್ಸು ಅನ್ನೋದು ಅದು ಚೆನ್ನಾಗಿದೆ, ನನಗಿದು ಬೇಕು, ಅದು ತಿಂತೀನಿ, ಅದು ತಿನ್ನಬೇಕು ಅಂತ, ಅದು ನೋಡೋಕ್ಕೆ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸು ಹೇಳುವಾಗ ಅದಕ್ಕೆ ನಮ್ಮ ದೇಹ ಸ್ಪರ್ಶೆ ಮಾಡಿಬಿಟ್ಟು ಅದನ್ನು ಮನಸ್ಸು ಹೇಳಿದ್ದನ್ನು ದೇಹ ಕೇಳುತ್ತೆ ಸ್ನೇಹಿತರೆ. ಸೊ ಅದರಿಂದ ಅವೆರಡೂ ಆ ಕಡೆ ಈ ಕಡೆ ಇರುವಾಗ ಅವು ಎರಡನ್ನ ನಾವು ಒಟ್ಟುಗೂಡಿಸತಕ್ಕಂಥ ಕೆಲಸ ಮಾಡೋದೇ ಈ ಧ್ಯಾನ ಸ್ನೇಹಿತರೆ. ಸೊ ಅದರಿಂದ ನೀವು ಈ ಎರಡನ್ನ ಒಂದು ಕಡೆ ಮಾಡೋದನ್ನು ನೀವು ಪ್ರತಿನಿತ್ಯ ನಿಮಗೆ ಈ ಅಭ್ಯಾಸವನ್ನು ಮಾಡೋದರಿಂದ ನಿಮಗೆ ಸ್ನೇಹಿತರೆ ನಮಗೆ ಏನು ನಾವು ಕೆಲಸಗಳನ್ನು ಮಾಡ್ತೀವೋ ನಮ್ಮ ಮನಸ್ಸು ಅದು ಆಗಲ್ಲ, ಅದು ತುಂಬ ಕಠಿಣವಾಗಿದೆ ಅನ್ನೋದನ್ನು ನಮ್ಮ ಮನಸ್ಸು ಹೇಳುತ್ತಲ್ಲ. ಸೊ ನಾವು ಮನಸ್ಸು ಮಾಡಿದರೆ ನಾವು ಧ್ಯಾನ ಮಾಡೋದ್ರಿಂದ ನಮಗೇನು ಆಗಲ್ಲ ಅಂತೀವಿ, ಅಂದರೆ ನಮಗೆ ಯಾವುದು ಅಸಾಧ್ಯವಾದದನ್ನು ನಾವು ಸಾಧ್ಯ ಮಾಡತಕ್ಕಂಥದ್ದೇ ಮಾಡುತ್ತೆ ಸ್ನೇಹಿತರೆ ಈ ಧ್ಯಾನ. ಸೊ ಅದರಿಂದ ಬಹಳ ಅಂದರೆ ಬಹಳ ಅನುಕೂಲಗಳು ಧ್ಯಾನದಿಂದ ಇರುತ್ತೆ ಸ್ನೇಹಿತರೆ. ಅದಾದಮೇಲೆ ಈ ಧ್ಯಾನ ಅನ್ನೋದು ಮುಂದೆ ಫ್ಯೂಚರಲ್ಲಿ ಏನು ಆಗೋ ಹೋಗುಗಳ ವಿಚಾರಣೆ ಕೂಡ ಮಾಡತಕ್ಕಂಥದ್ದು ಶಕ್ತಿ ನಮಗೆ ಈ ಧ್ಯಾನ ನಮಗೆ ಕೊಡುತ್ತೆ ಸ್ನೇಹಿತರೆ. ಅದರಿಂದ ನಾವು ಪ್ರತಿನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಧ್ಯಾನ ಅಂದರೆ ಸ್ನೇಹಿತರೆ ಇದು ಈಸಿ, ಸರಳವಲ್ಲ ಸ್ನೇಹಿತರೆ. ಸ್ವಲ್ಪ ನಾವು ಮಾಡುವಾಗ ನಮಗೆ ಕಷ್ಟ ಅಂತ ಅನಿಸುತ್ತೆ. ಆದರೆ ಪ್ರತಿನಿತ್ಯ ನಾವು ಮಾಡುವಾಗ ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ
ಬರ್ತಾ ಬರ್ತಾ ಆ 15 ನಿಮಿಷ 1, 2 ತಿಂಗಳು, 3 ತಿಂಗಳು ಮಾಡಿ ನಿಮಗೆ ಯಾವಾಗ ಈ ಧ್ಯಾನದಿಂದ ನನಗೇನೋ ಒಂದು ಅನುಕೂಲ ಆಗ್ತಿದೆ, ನನ್ನ ದೇಹದಲ್ಲಿ ಏನೋ ಒಂದು ಚಟುವಟಿಕೆಗಳು ಹೊಸದಾಗಿ ನಡೀತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆವಾಗಿಂದ ನೀವು ಶುರು ಮಾಡಿದ್ದೀರಂದರೆ ನಿಮಗೆ ಧ್ಯಾನ ನಿಮ್ಮಲ್ಲಿ ಇರತಕ್ಕಂಥ ಪ್ರತಿಯೊಂದು ಒಳ್ಳೆಯ ವಿಚಾರಗಳನ್ನು ತಂದು ಮತ್ತೆ ನಿಮ್ಮ ಬುದ್ಧಿಶಕ್ತಿ ನೆನಪನ್ನು ಮಾಡಿಸಿ ಮತ್ತು ಏಕಾಗ್ರತೆ ಹೊರಿಸತಕ್ಕಂಥದ್ದು ಮಾಡಿಸುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋದ್ರಿಂದ ಈ ಥರ ಎಲ್ಲ ನಮಗೆ ಅರಿವು ಆಗತ್ತೆ ಸ್ನೇಹಿತರೆ. ಸೊ ಅದಾಗಿ ಬನ್ನಿ ಸ್ನೇಹಿತರೆ, ನಾವು ಈಗ ಓಂಕಾರ ಭ್ರಮರಿ ಆಯಿತು, ನೆಕ್ಸ್ಟು ರಿಲ್ಯಾಕ್ಸೇಷನನ್ನು ಮಾಡೋಣ ಸ್ನೇಹಿತರೆ. ನೋಡಿ, ರಿಲ್ಯಾಕ್ಸೇಷನ್ನು ಮತ್ತು ನಾವು ಓಂ ಅಂತ ಹೇಳ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡತಕ್ಕಂಥದ್ದಲ್ಲ ಸ್ನೇಹಿತರೆ. ಇದು ತುಂಬ ದೊಡ್ಡ ಸಾಧನೆ ಧ್ಯಾನ ಅಂದರೆ. ಯಾಕೆಂತಂದರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತಲ್ವ, ನಮ್ಮ ಮನಸ್ಸು ಮತ್ತು ದೇಹವನ್ನು ಎರಡುಗೂಡಿ ನಾವು ಅದನ್ನು ನಮ್ಮ ಧ್ಯಾನವನ್ನು ನಮ್ಮ ಉಸಿರಾಟದ ಮೇಲೆ ನಾವಿಡುವಾಗ ಅದರ ಗಮನವನ್ನು ಹರಿಸೋದು, ಆ ಗಮನವನ್ನು ಹರಿಸೋದ್ರಿಂದ ನಮ್ಮ ಮೆದುಳಿಗೆ ಏಕಾಗ್ರತೆಯನ್ನು ಹುಟ್ಟಿಸೋತಕ್ಕಂಥದ್ದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಈಗ ಬನ್ನಿ ನಾವು ರಿಲ್ಯಾಕ್ಸೇಷನನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಸೊಂಟವನ್ನು ನೇರವಾಗಿ ಹಿಡಿದುಕೊಂಡು ನಿಮ್ಮ ಆರಾಮದಾಯಕವಾಗಿ ಕೂತ್ಕೊಳ್ಳಿ ಮತ್ತು ಕಣ್ಣನ್ನು ಮುಚ್ಕೊಳ್ಳಿ ಸ್ನೇಹಿತರೆ. ನೀವು ಇದನ್ನು 10 ನಿಮಿಷ ಮಾಡಿ, 20 ನಿಮಿಷ ಮಾಡಿ, 30 ನಿಮಿಷ ಮಾಡಿ. ಆದರೆ ಸ್ನೇಹಿತರೆ, ನೀವು ಎಷ್ಟು ನಿಮಿಷ ಮಾಡ್ತೀರಿ ಅನ್ನೋದು ಇಲ್ಲಿ ಕೌಂಟ್ ಆಗಲ್ಲ ಸ್ನೇಹಿತರೆ. ಎಷ್ಟು ನಿಮಿಷ ಕರೆಕ್ಟಾಗಿ ನೀವು ಮಾಡಿದ್ದೀರ, ಎಷ್ಟು ನಿಮಿಷ ಪ್ರಾಮಾಣಿಕವಾಗಿ ಮಾಡಿದ್ದೀರಾ ಅನ್ನೋದು ಇಲ್ಲಿ ಬಹಳ ವಿಷಯ ಆಗುತ್ತೆ ಸ್ನೇಹಿತರೆ. ಅದರಿಂದ ನೀವು ಇದನ್ನು ಒಂದು ಸಾಧನೆ ಅಂತ ಅಂದ್ಕೊಂಡು ಮತ್ತು ಒಂದು ಚಾಲೆಂಜನ್ನು ತೆಗೆದುಕೊಂಡು ನಾವು ಮಾಡತಕ್ಕಂಥದ್ದೇ ಆಗುತ್ತೆ ಸ್ನೇಹಿತರೆ ರಿಲ್ಯಾಕ್ಸೇಷನ್ ಅನ್ನೋದು. ನೋಡಿ, ಈಗ ಆರಾಮಾಗಿ ಸೊಂಟವನ್ನು ನೇರ ಮಾಡ್ಕೊಳ್ಳಿ ಮತ್ತು ಆರಾಮದಾಯಕವಾಗಿ ಕೈಯನ್ನು ನಿಮಗೆ ಈ ಥರ ಯಾವ ಥರ ಕಂಫರ್ಟ್ ಆಗುತ್ತೆ ಹೀಗಾದರೂ ಮಾಡ್ಕೊಳ್ಳಿ ಮತ್ತು ಹೀಗಾದರೂ ಮಾಡ್ಕೊಳ್ಳಿ. ಈಗ ನಾವು ಆರಾಮಾಗಿ ಕುಳಿತುಕೊಳ್ಳೋಣ, ಕಣ್ಣನ್ನು ಮುಚ್ಚೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಮುಂದೆ ಬರ್ತವೆ. ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಸ್ನೇಹಿತರೆ, ಓಡ್ತಾ ಇರುತ್ತೆ. ಅದು ನೋಡೋಣ, ಅದು ತಿನ್ನೋಣ, ಅದು ಹಿಂಗಾಗಿತ್ತು, ಇದು ಹಿಂಗಾಗೋಯ್ತು, ನಾವು ಅದನ್ನು ಮಾಡಬೇಕಿತ್ತು ಅಂತ ಬಿಟ್ಟು ಏನೇನೋ ಹೇಳುತ್ತೆ ಸ್ನೇಹಿತರೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸನ್ನು ಎಲ್ಲಿಗೆ ಬಿಡಬೇಡಿ. ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳನ್ನು ಅಂದರೆ ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ಒಂದೊಂದಾಗಿ ಮೊದಲನೇದಾಗಿ ಗುರುತಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಮ್ಮ ಕೂದಲು, ಹಣೆ, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಎಲ್ಲ ಭಾಗಗಳನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬರೋಣ. ಯಾವುದೇ ಕಾರಣಕ್ಕೂ ಯೋಚನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ನಾವು ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಗುರುತಿಸ್ಕೊಂಡು ಬಂದ ತಕ್ಷಣ ಒಂದಾದ್ಮೇಲೆ ಒಂದನ್ನು ನಾವು ಗುರುತಿಸುವಾಗ ಇನ್ನು ಬೇರೆ ಯೋಚನೆ ಬರ್ತಿರ್ತವೆ. ಅದನ್ನು ನಾವು ಉತ್ತರವನ್ನು ನೀಡಬಾರದು ಸ್ನೇಹಿತರೆ, ಅದಕ್ಕೆ ರಿಪ್ಲೈ ಮಾಡಬಾರದು. ಆರಾಮಾಗಿ ನಾನು ಇಲ್ಲಿ ಕುಳಿತುಕೊಂಡಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ. ನನ್ನ ದೇಹದಲ್ಲಿರೋ ಎಲ್ಲ ಅಂಗಾಂಗ ಭಾಗಗಳನ್ನು ನಾನು ಗುರುತಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಅವೇನೇನಿದೆ ಒಂದೊಂದಾಗಿ ಹೆಸರನ್ನು ನೀವು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣನ್ನು ತೆಗಿಬಾರದು. ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ದೇಹದ ಮೇಲೆ, ನಿಮ್ಮ ಉಸಿರಿನ ಮೇಲೆ ಒತ್ತಡವನ್ನು ಹಾಕಬೇಡಿ. ಆರಾಮಾಗಿ ಕೂತ್ಕೊಳ್ಳಿ.
ರಿಲ್ಯಾಕ್ಸ್ ಆಗಿರಿ. ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗದ ಅಂಗಾಂಗಗಳನ್ನು ಗುರುತಿಸ್ಕೊಂಡು ಬರುವಾಗ ನೀವು ಗುರುತಿಸ್ತಾ ಇರ್ತೀರಾ. ಆವಾಗ ನಿಮ್ಮ ಸೊಂಟ ಈ ಥರ ಕೆಳಗಡೆ ಬಗ್ಗುತ್ತೆ. ಮತ್ತೆ ಅದನ್ನ ನೇರವಾಗಿ ಮಾಡ್ಕೊಳ್ಳಿ. ಒಂದು ದೀರ್ಘ ನಿಧಾನ ಉಸಿರನ್ನು ಬಿಟ್ಟು ಮತ್ತೆ ನಿಮ್ಮ ಭಾಗಗಳನ್ನು ಎಲ್ಲವನ್ನು ಗುರುತಿಸಾದ ಮೇಲೆ ಸ್ನೇಹಿತರೆ ನೋಡಿ, ನಮ್ಮ ಮೂಗು ಹೇಗೆ ಉಸಿರಾಡ್ತಾ ಇದೆ ಅನ್ನೋದರ ಮೇಲೆ ನಾವು ಗಮನವನ್ನು ಇಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಮೂಗು ನಿಧಾನವಾಗಿ ಉಸಿರಾಡ್ತಾ ಇದೆ. ಇದು ಬಹಳ ಕಠಿಣವಾದದ್ದು. ಇದನ್ನ ನಾವು ಪರಿಶುದ್ಧವಾಗಿ ಒಳ್ಳೆಯ ಮನಸ್ಸಿಂದ ನಾವು ಮಾಡಿದ್ದೀವಿ ಅಂತಂದರೆ ನಾವು ಅಂದ್ಕೊಂಡಿರೋ ಗೋಲನ್ನು ಅಚೀವ್ ಮಾಡಬಹುದು. ಯಾವುದು ನಮಗೆ ಅಸಾಧ್ಯವಾಗುತ್ತೋ ಅದನ್ನು ಸಾಧ್ಯವನ್ನು ಮಾಡಬಹುದು ಸ್ನೇಹಿತರೆ. ಅಷ್ಟು ಶಕ್ತಿಯನ್ನು ನಮಗೆ ಧ್ಯಾನವು ನೀಡುತ್ತದೆ. ಸೊ ನಾವು ಮಾಡುವಾಗ ಇದನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಂಡೆ ನಾವು ಮಾಡಬೇಕು. ರಿಲ್ಯಾಕ್ಸ್ ಆಗಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಿಮಗೆ ಬರತಕ್ಕಂಥ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ. ನಿಮ್ಮ ಕಣ್ಣು ಮುಚ್ಚಿರುತ್ತೆ, ಬಾಯಿ ಮುಚ್ಚಿರುತ್ತೆ, ಕಿವಿ ಮಾತ್ರ ಕೇಳಿಸ್ತಾ ಇರುತ್ತೆ ಸ್ನೇಹಿತರೆ. ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಭಾಗಗಳನ್ನು ಗುರುತಿಸತಕ್ಕಂಥದ್ದು ಮತ್ತು ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇಡತಕ್ಕಂಥದ್ದು ಮಾಡ್ತಾ ಇದ್ದೀರಾ. ಆರಾಮಾಗಿ ಮಾಡಿ ಸ್ನೇಹಿತರೆ. ನಿಮಗೆ 10 ನಿಮಿಷ, 20 ನಿಮಿಷ, ಅರ್ಧ ತಾಸಿನವರೆಗೂ ನೀವು ಕೂತ್ಕೊಂಡ್ರೆ ನಿಮಗೆ ಬಹಳ ಅಂದರೆ ಬಹಳ ನಿಮ್ಮ ಕಾರ್ಯ ಬೇಗ ಸಿದ್ಧಿಯಾಗುತ್ತದೆ. ಏಕಾಗ್ರತೆಯಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ಬರೋ ಯೋಚನೆಯನ್ನು ನಾವು ಉತ್ತರ ನೀಡಬಾರದು. ರಿಲ್ಯಾಕ್ಸ್ ಆಗಿರಿ. ನೋಡಿ, ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡ್ಕೊಳ್ಳಿ ಮತ್ತು ಕೈಯನ್ನು ಒಮ್ಮೆ ಚೆನ್ನಾಗಿ ಉಜ್ಜಿಕೊಂಡು ನಮ್ಮ ಕಣ್ಣಿನ ರೆಪ್ಪೆ ಮೇಲೆ ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಇದು ಸ್ನೇಹಿತರೆ ಧ್ಯಾನ. ನೋಡಿ ಸ್ನೇಹಿತರೆ, ಧ್ಯಾನ ಎಷ್ಟು ನಮಗೆ ನಾವು ಮಾಡೋ ಎಷ್ಟು ಸದೃಢ ನಿರ್ಧಾರಗಳನ್ನು ನಾವು ತೆಗೆದುಕೊಂಡ್ರು ಅದನ್ನು ನಮ್ಮ ಧ್ಯಾನದ ರೂಪದಲ್ಲಿ ನಾವು ಅದನ್ನು ಅಸಾಧ್ಯ ಅನ್ನೋದನ್ನು ನಾವು ಸಾಧ್ಯ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಇದು ನಾವು ಪ್ರತಿದಿನ ಮಾಡೋದರಿಂದ ನಮಗೆ ಶಾಂತಿ, ಸಂತೋಷ, ನೆಮ್ಮದಿ ಅನ್ನೋದು ನಮ್ಮ ದೇಹಕ್ಕೆ ಸಿಗುತ್ತೆ. ಆವಾಗ ಸ್ನೇಹಿತರೆ ನಾವು ಪ್ರತಿನಿತ್ಯ ಇದನ್ನು ಮಾಡೋದ್ರಿಂದ ನಾವು ಮಾಡೋ ಕೆಲಸಗಳು ಎಲ್ಲ ಸರಳವಾಗಿ ಆಗುತ್ತೆ, ವೇಗವಾಗಿ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಮ್ಮ ಬುದ್ಧಿ ಕೂಡ ಚುರುಕುಗೊಳ್ಳುತ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಇದು ನಾವು ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೋಡಿ, ಈ ಧ್ಯಾನದ ಬಗ್ಗೆ ಪ್ರತಿಯೊಂದು ವಿಷಯ ದಿನಾಲಿ ನಾನು ನಿಮಗೆ ಒಂದು 2 ಪಾಯಿಂಟ್ಗಳಾದರೂ ನಿಮಗೆ ಹೊಸದಾಗಿ ತರ್ತಾ ಇರ್ತೀನಿ. ಈ ಧ್ಯಾನದ ಬಗ್ಗೆ ನಾವು ಧ್ಯಾನ ಹೇಗೆ ಮಾಡಬೇಕು,
ಮತ್ತು ಧ್ಯಾನ ಯಾಕೆ ಮಾಡಬೇಕು, ಧ್ಯಾನದಿಂದ ಆಗುವ ನಮ್ಮ ದೇಹಕ್ಕೆ ಉಪಯೋಗಗಳು ಏನು, ನಮ್ಮ ಮನಸ್ಸು ಮತ್ತು ನಮ್ಮ ದೇಹವನ್ನು ಒಂದು ಕಡೆ ಯಾಕೆ ಸೇರಿಸಬೇಕು, ಒಂದು ಕಡೆಯಿಂದ ಸೇರೋದ್ರಿಂದ ನಮಗೇನು ಉಪಯೋಗ ಅಂತೇಳ್ಬಿಟ್ಟು ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಗಳನ್ನು ನಿಮಗೆ ತಿಳಿಸೋತಕ್ಕಂಥದ್ದು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಆಗುತ್ತೆ ಸ್ನೇಹಿತರೆ. ನಾನು ಪ್ರತಿ ಸಾರಿ ಹೇಳೋ ಥರ ನಿಮಗೆ ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್ ಆಗಬೇಕಂತಂದರೆ ಸ್ನೇಹಿತರೆ ಪ್ರತಿಯೊಬ್ಬರು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಮೊದಲು ಇದನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ. ಯಾಕೆಂತಂದರೆ ಈ ಧ್ಯಾನ, ಯೋಗ ಮತ್ತು ವ್ಯಾಯಾಮಗಳನ್ನು ನಾವು ಯಾವಾಗ ಬಿಡ್ತೀವೋ ಆವಾಗ ನಮ್ಮ ದೇಹಕ್ಕೆ ಒಂದು ದೆವ್ವದ ಥರ, ಒಂದು ರಾಕ್ಷಸದ ಥರ ಏನು ರೋಗಗಳು ಬರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಅವುಗಳನ್ನು ಯಾವುದೇ ನಾವು ಬರದೇ ನಾವು ಕಾಪಾಡ್ಕೋಬೇಕಂತಂದರೆ ನಾವು ಪ್ರತಿನಿತ್ಯ ಯೋಗ, ಧ್ಯಾನ, ವ್ಯಾಯಾಮಗಳನ್ನು ನಾವು ಮಾಡಬೇಕು ಸ್ನೇಹಿತರೆ. ಆಮೇಲೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ನಾನು ನಿಮ್ಗೆ ಹೇಳ್ತೀನಲ್ಲ ಸ್ನೇಹಿತರೆ. ಯಾಕೆಂತಂದರೆ ಇದು ನಿಮ್ಮ ಮೈಂಡಿಗೆ ಒಂಥರ ಅಲಾರಾಮ್ ಥರ ಇರಬೇಕು ಸ್ನೇಹಿತರೆ. ಯಾವಾಗ ನಾವು ವ್ಯಾಯಾಮ, ಧ್ಯಾನ, ಯೋಗವನ್ನು ಮಾಡಲ್ವೋ ಒಂದು ಕಡೆ ಬೊಜ್ಜು, ಮತ್ತೊಂದು ಆ ಥರ ಈ ಥರ ಏನೋ ಒಂದು ಅಂಗಾಂಗದಲ್ಲಿ ತೊಂದರೆ ಇರತಕ್ಕಂಥದ್ದು, ನಾವು ಮೆಡಿಷನ್ನು ಪ್ರಿಕಾಷನ್ ಏನು ತೊಗೊಳ್ತೀವಿ ಅದ್ರ ಜೊತೆಗೆ ಧ್ಯಾನ ಮಾಡೋದ್ರಿಂದ ಆದಷ್ಟು ಬೇಗ ಗುಣಮುಖರಾಗ್ಬೋದು ಸ್ನೇಹಿತರೆ. ಇದು ಸ್ಟೆಪ್ 1. ಸ್ಟೆಪ್ 2 ಅಲ್ಲಿ ನಮ್ಮ ಕೈಯಾರೆ ನಾವು ಕಷ್ಟಪಟ್ಟು ದುಡ್ಡನ್ನು ಗಳಿಸಿ ನಾವು ಯಾವುದೋ ಒಂದು ಕೆಟ್ಟ ಚಟನ ಡ್ರಿಂಕ್ ಆಗ್ಬೋದು, ಪಾನ್ ಪರಾಗ್, ಗುಟ್ಕಾ, ಸಿಗರೇಟ್ ಮತ್ತೊಂದು ಈ ಥರ ಮಾಡಿ ಕೆಮಿಕಲ್ಲು ಚೆನ್ನಾಗಿ ಶುದ್ಧವಾಗಿರೋ ನಮ್ಮ ದೇಹದ ಅಂಗಾಂಗಗಳಿಗೆ ನಾವೇ ಕೆಮಿಕಲ್ ಹಾಕಿ ರೋಗವನ್ನು ತರೋತಕ್ಕಂಥದ್ದು 2 ಆಗುತ್ತೆ ಸ್ನೇಹಿತರೆ. 3ನೇದು ಬಂದ್ಬಿಟ್ಟು ನಾವು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಇಷ್ಟಪಟ್ಟು ಅವರ ಆಸೆಯಂತೂ ಹುಟ್ಟಿಸಿರ್ತಾರೆ ಮತ್ತು ಅವರ ಕನಸುಗಳು ಕಂಡಿರ್ತಾರೆ. ಆ ಕನಸುಗಳನ್ನು ನಾವು ಧೋಖ ಕೊಡತಕ್ಕಂಥ, ಅವ್ರಿಗೆ ಮೋಸ ಮಾಡ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಚಟ ಮಾಡೋದ್ರಿಂದ ಬೇಗ ಸಾಯ್ತೀವಿ, ಅದರಿಂದ ಅವರಿಗೂ ತೊಂದರೆ, ನಮಗೆ ಎಲ್ಲರೂ ಫ್ಯಾಮ್ಲಿನ ನಾವು ಬಿಟ್ಟು ಹೋಗತಕ್ಕಂಥದ್ದು ಆಗುತ್ತೆ. ಯಾಕಂದರೆ ಇದು ತುಂಬ ದೊಡ್ಡ ಒಂಥರ ನಾವು ಅವರಿಗೆ ಮೋಸ ಮಾಡತಕ್ಕಂಥದ್ದೇ ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನಮ್ಮ ನಂಬ್ಕೊಂಡು ನಮ್ಮ ಮ್ಯಾರೇಜ್ ಆಗಿದ್ರೆ ನಮ್ಮ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು ಈ ಥರ ಎಲ್ಲರೂ ಇರ್ತಾರೆ. ಯಾಕೆಂತಂದರೆ ನಾವು ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳ್ಬಿಟ್ಟು ಮತ್ತು ನಮ್ಮಿಂದ ಇನ್ನೊಬ್ಬರಿಗೆ ಏನೋ ಒಂದು ಉಪಯೋಗ ಆಗಬೇಕಂತ ಅಂದ್ಬಿಟ್ಟು ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಮಾಡಬೇಕು, ಅದನ್ನು ತಿಳ್ಕೋಬೇಕು ಅಂತಂದರೆ ನೀವು ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಅದು ನಿಮಗೆ ಗೊತ್ತಿಲ್ಲದೆ, ನಿಮಗೆ ಅರಿವಿಲ್ಲದೆ ನಿಮ್ಮಿಂದ ಏನೋ ಒಂದು ಉಪಯೋಗಗಳು ಆಗಿರುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನಮ್ಮ ತಂದೆ ತಾಯಿಯನ್ನು ನೆನೆಸೋಣ, ನಿಮ್ಮ ಇಷ್ಟಾರ್ಥ ದೇವತೆಗಳನ್ನು ನೆನೆಸ್ಕೊಂಡು ನಾವು ನಮ್ಮ ಕ್ರಮಗಳನ್ನು ಮಾಡಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ನಡಿಬೇಕು, ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತಂದರೆ ಸ್ನೇಹಿತರೆ ಧ್ಯಾನ, ವ್ಯಾಯಾಮ, ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯ ಸಮೃದ್ಧಿಗೊಳಿಸಿ, ನಿಮ್ಮ ಆಯುಷ್ಯ ಸಮೃದ್ಧಿಗೊಳಿಸಿ, ನಿಮ್ಮ ಕುಟುಂಬಸ್ಥರೆಲ್ಲರನ್ನೂ ಇದೇ ಥರ ನೀವು ಧ್ಯಾನ ಯೋಗವನ್ನು ಮಾಡಿಬಿಟ್ಟು ಹೆಲ್ದಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮುಖಾಂತರ ನೀವು ಇಷ್ಟು ನಾವು ಧ್ಯಾನ ಮಾಡ್ತಾಯಿದ್ದೀವಿ ಅಂತ ತಿಳಿಸಿದ್ರೆ ನಾನು ನಿಮಗೆ ತರೋ ವಿಡಿಯೋನ ನನಗೆ ಸಾರ್ಥಕವಾಗುತ್ತೆ ಮತ್ತು ನನಗೆ ಸಂತೋಷ ಮತ್ತು ಖುಷಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಧ್ಯಾನವನ್ನು ಶುರು ಮಾಡಿ ಸ್ನೇಹಿತರೆ. ಧನ್ಯವಾದಗಳು.